ವೈಟ್ ಆಯಿಲ್ ಇರ್ತದೆ, ಅದಕ್ಕೊಂದೆರಡು ಡ್ರಾಪ್ ಹಾಕಿದ ಕೂಡ ಅದು ಕಡಲೆಕಾಯಿ ಎಣ್ಣೆ ಆಗುತ್ತೆ, ಅದು ಕುಸುಬಿ ಎಣ್ಣೆ ಆಗುತ್ತೆ, ಅದು ಶೇಂಗಾದ ಎಣ್ಣೆ ಆಗುತ್ತೆ. ಅದನ್ನೇ ತಿಂತಾ ಇದ್ದೀವಿ. ಕೂಸಿಗೂ ಅದನ್ನೇ ತಿನ್ನಿಸ್ತಾ ಇದ್ದೀವಿ. ಅದಕ್ಕೆ ಗರ್ಭದಲ್ಲಿರೋ ಕೂಸಿಗೂ ಕೂಡ ಕ್ಯಾನ್ಸರ್. ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ಪಾಯ್ಸನ್ ಅಂತ. ತಾಮ್ರ ಪಾತ್ರೆ ನೀರು ಹಾಕಿ 2 ತುಳಸಿ ದಳ ಹಾಕಿ ಲ್ಯಾಬ್ ಟೆಸ್ಟ್ ಮಾಡಿರಿ. ಅದೇನು 2,200 ರೂಪಾಯಿ ನೀರು ಐತಲ್ಲ, ಅದೇ ನೀರು ತಾಮ್ರ ಪಾತ್ರೆಯಲ್ಲಿ ಆಗ್ತದೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಬೆಲ್ಲ ಕದ್ಕೊಂಡು ಶಾಲೆಗೆ ಹೋಗ್ತಿದ್ವಿ. ಬೆಲ್ಲ ಎಲ್ಲ ಬಂದಾಗಿದೆ. ಈಗ ಸಕ್ಕರೆ ತಿಂತಾ ಇದ್ದೀವಿ. ಅದು ಕೂಡ ವೈಟ್ ಪಾಯ್ಸನ್ ಅಂತ WHO ಹೇಳಿದೆ. ನಾವು ಊಟ ಮಾಡೋದು, ಇಲ್ಲಿ ಕೂತಿರೋರು ಯಾರು 50-60 ವರ್ಷದವ್ರು ಇದ್ದೀವಿ, ಅವರೆಲ್ಲ ರೀಟ್ರೇಸ್ ಯುವರ್ ಸ್ಟೆಪ್ಸ್ ಬ್ಯಾಕ್. ಸ್ವಲ್ಪ ಹಿಂದೆ ಹೋಗ್ಬಿಡಿ. ನೀವು 10 ವರ್ಷ 12-15 ವರ್ಷದವ್ರು ಇದ್ದಾಗ ನಿಮ್ಮ ಮನೇಲಿ ಉಪ್ಪು ಯಾವ್ದು ಬಳಸ್ತಿದ್ರು ಅಂತ ನೋಡಿ. ಎಲ್ಲರೂ ಕೆಂಪು ಉಪ್ಪು ಬಳಸ್ತಿದ್ರು, ಬ್ರೌನ್ ಉಪ್ಪು ಬಳಸ್ತಿದ್ರು, ಹಳಕು ಉಪ್ಪು ಬಳಸ್ತಿದ್ರು. ಈಗ ಟಿ ವಿಲಿ ತೋರಿಸಿದ್ರಲ್ಲ ಅನ್ನಪೂರ್ಣ ಉಪ್ಪು, ಅದು ಕಂಪ್ನಿ ಯುನಿಲಿವರ್ ಲಿಮಿಟೆಡ್ಡು, ಅದ್ರ ಹೆಸರು ಅನ್ನಪೂರ್ಣ ಉಪ್ಪು. ಮೂರ್ಖರು ನಾವು. ಸ್ವತಂತ್ರ ಬಂದಿಲ್ಲ ಭಾರತಕ್ಕೆ, ಸ್ವರಾಜ್ಯ ಬಂದಿದೆ, ಸುರಾಜ್ಯ ಬಂದಿಲ್ಲ. ನಾವು ಇನ್ನೂ ಸಹಿತ ಸ್ವತಂತ್ರ ಇಲ್ಲೇನೇ ಇದ್ದೀವಿ. ಆ ಬಿಳಿ ಉಪ್ಪು ತಿನ್ನಕ್ಕೆ ಶುರು ಮಾಡಿದ ಮೇಲೆ 108 ರೋಗವನ್ನು ಡಿವೈಡೆಡ್ ಬೈ 6 ಮಾಡಿದರೆ ಎಷ್ಟಾಗ್ತದೆ? 17-18 ಆಗುತ್ತೆ. ಅದರಲ್ಲಿ ಬಿಳಿ ಉಪ್ಪು ತಿನ್ನೋದ್ರಿಂದನೇ 16 ಕಾಯಿಲೆ ಬಂದಿದೆ. ಬೇಕಾದ್ರೆ ನೀವು ತೆಗೆದು ನೋಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತದೆ ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ಪಾಯ್ಸನ್ ಅಂತ ಹೇಳ್ತದೆ. ಅಷ್ಟು ಗೊತ್ತಿದ್ದು ಸಹಿತ ನಾವು ಉಪ್ಪು ತಿಂತಾ ಇದ್ದೀವಿ. ಅದೇ ಉಪ್ಪಿನ ಕಾರಣದಿಂದ ಇವತ್ತು ಕ್ಯಾನ್ಸರ್ ಬರೋದಕ್ಕೆ ಅದು ಒಂದು ಕಾರಣ ಆಗಿದೆ. 108 ರೋಗ ಇರೋದು, ಅದಕ್ಕೆ ನೆನಪಿರಲಿ ಅಂತ ಆಂಬ್ಯುಲೆನ್ಸ್ಗೂ 108 ಅಂತ ಹಾಕಿದ್ದಾರೆ. ನಮ್ಮ ಮನೆಗಳಲ್ಲಿ ನೀವು ಬೇಕಾದ್ರೆ ಹೋಗಿ, ಮಣಿಪಾಲದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಅದರ ಗ್ರಾಮದ ಹೆಸರು ಹಸ್ತ ಶಿಲ್ಪ ಕಲಾ ಗ್ರಾಮ ಅಂತ. 38 ಮನೆ ಇದೆ ಅಲ್ಲಿ. ಅದು ವರ್ಲ್ಡ್ ರೆಕಾರ್ಡಲ್ಲಿ ಸೇರಬೇಕಾಗಿತ್ತು. ಅದಕ್ಕೂ ಕೂಡ ತೊಂದರೆ ಆಗಿದೆ. ಅಲ್ಲೊಬ್ಬರು ಶನೈ ಅನ್ನೋರು ಒಂದು ನಗರವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಯಾರಿಲ್ಲ, ಸರ್ಕಾರದ ತೊಂದರೆನೂ ಅದಕ್ಕಿದೆಯಂತೆ. ಆ ಮನೆಯಲ್ಲಿ ಬೋರ್ಡ್ ಮೇಲೆ ಒಂದು ಚಿತ್ರ ಇದೆ. ಆ ಚಿತ್ರದಲ್ಲಿ ಬಲಗೈ ಇಲ್ಲದೆ ಇರೋ ಒಂದು ಮಹಿಳೆಯ ಚಿತ್ರ ಇದೆ. ಆ ಬಲಗೈ ಯಾಕೆ ಕಟ್ಟಾಗಿದೆ ಅಂತ ಕೆಳಗಡೆ ಬರೆದಿದ್ದಾರೆ, ಇವಳು ಕಾಳು ಮೆಣಸನ್ನು ಕದ್ದಿದ್ಲು ಅಂತ ಬರ್ತಾರೆ. ಬ್ರಿಟಿಷರು ಬಂದಿದ್ದೆ ಕಾಳು ಮೆಣಸು ಹುಡುಕೊಂಡು. ಕಾಳು ಮೆಣಸು ಅವ್ರಿಗೆ ಕೊಟ್ವಿ, ಮೆಣಸಿನಕಾಯಿ ನಮ್ಮ ಬಾಯಲ್ಲಿಟ್ರು ಅವರು. ನಾವು ಇನ್ನೂ ತಿಂತಾನೇ ಇದ್ದೀವಿ. ಅವ್ರು ಮೆಣಸು ಕಾಳು ತೊಗೊಂಡು ಹೋದರು. ಅದಕ್ಕೆ ಅವ್ರು ಇಲ್ಲಿಗೆ ಬರುವಾಗ ಆ ಬ್ರಿಟಿಷರ ಆಡಳಿತ ಬರೋದಕ್ಕಿಂತ ಮೊದಲು ಸಂಸ್ಥಾನಿಕರಿಗೆ 1 kg ಬಂಗಾರ ತಂದು ಕೊಟ್ಟಿಂದ 1 kg ಮೆಣಸು ಕೊಡ್ತಿದ್ರಂತೆ. ಅದಕ್ಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೆಸರಿದೆ. ಅದ್ರ ಹಿಸ್ಟ್ರಿ ತೆಗೀರಿ ನೀವು ಮೆಣಸಿಂದು. ಹೇರಳವಾಗಿ ಕುರುಕುಮಿನ್ ಇರುವಂಥ ಯಾವುದಾದ್ರೂ ಪದಾರ್ಥ ಇದ್ದರೆ ಅದು ಕಾಳುಮೆಣಸು ಮತ್ತು ಅರಿಶಿಣ. ಈ 2 ಅರಿಶಿಣಗಳು ಮತ್ತು ಮೆಣಸುಗಳನ್ನು ನಾವು ತಿನ್ನೋದು ಬಿಟ್ಟಿದ್ದೀವಿ. ಅಕಸ್ಮಾತ್ ನಾವು ಅರಿಶಿಣ ತಿಂದರೆ ಒಂದು ಮಣ್ಣು ಸಿಗ್ತದೆ ಹಳದಿದು, ಅದಕ್ಕೊಂದು ಸ್ಪ್ರೇ ಹೊಡೆದು ಅದನ್ನು ಮಾರಾಟ ಮಾಡ್ತಾರೆ. ಅದನ್ನು ಕಂಪ್ನಿ ಮಾರಾಟ ಮಾಡ್ತಾರೆ, ಅದನ್ನು ತಿಂತಾ ಇದ್ದೀವಿ. ಕುರುಕುಮಿನ್ ಕೊರತೆಯಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಪ್ರತಿದಿನ ಒಬ್ಬರು 2-3-4 ಕಾಳು ಮೆಣಸನ್ನು ತಿಂದರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ 99% ಕಡಿಮೆ. ಯಾವ ನಾಡಿನಲ್ಲಿ ಪೊಂಗಲ್ ತಿಂತಾರೋ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇದೆ. ಇದು 2 ಇದನ್ನೇ ತಿಂತಿದ್ವಿ ನಾವು. 1850ರ ಹಿಸ್ಟ್ರಿ ತೆಗೀರಿ ನೀವು. ಕಾಳು ಮೆಣಸೇ ತಿಂತಿದ್ವಿ, ಮೆಣಸಿನಕಾಯಿ ಒಣ ತಿಂತಿದ್ವಿ, ಇಲ್ಲ ಸೂಜಿ ಮೆಣಸು ತಿಂತಿದ್ವಿ. ಈಗ ಅವರು ಕೊಟ್ಟಂಥ ಮೆಣಸಿನಕಾಯಿನ ನಾವು ಹೈಬ್ರಿಡ್ ಮಾಡಿ ನಾವು ಅದಕ್ಕೆ ಕಾಳು ತಿಂತಾ ಇದ್ವಿ. ಅದರಿಂದ ಅಲ್ಸರ್ ಕ್ಯಾನ್ಸರ್ ಬರ್ತಾ ಇದೆ. 2ನೇದು. 3ನೇದು, ನಾವು ಹುಳಿನ ನಿಂಬೆ ಹುಳಿ ತಿಂತಿದ್ವಿ, ಆಮ್ಸೋಲ್ ತಿಂತಿದ್ವಿ. ಈಗ ಹುಳಿನೂ ಅದೇ ಮತ್ತು ಟೊಮೆಟೊನೂ ಅದೇ. C17 ಅನ್ನೋ ಕೊರತೆಯಿಂದ ಕ್ಯಾನ್ಸರ್ ಬರ್ತಾ ಇದೆ. ಟೊಮೆಟೊನಲ್ಲಿ ಲ್ಯಾಬ್ಗೆ ಹಾಕಿದರೆ ಅದರಲ್ಲಿ C17 ಇಲ್ಲ. ಒಂದು ಅಂತಾರಾಷ್ಟ್ರೀಯ ಕಂಪನಿ ಹೇಳಿದೆ, ಒಂದು ನಿಂಬೆಯನ್ನು 16 ಬಾರಿ ಕಿಮೋ ಮಾಡಿದಷ್ಟು ಶಕ್ತಿ ಕೊಡ್ತದೆ ನಿಂಬೆಹಣ್ಣು ಕ್ಯಾನ್ಸರ್ ನಿರ್ಮೂಲನೆ ಮಾಡೋದು ಅಂಥೇಳಿ ಒಂದು ಸಂಸ್ಥೆ ಹೇಳ್ತದೆ, ವೈಜ್ಞಾನಿಕ ಸಂಸ್ಥೆ ಹೇಳ್ತದೆ. ನಿಂಬೆ ಹಣ್ಣನ್ನು ಯಾರು ಬಳಸ್ತಾರೆ ಅವ್ರಿಗೆ ಕ್ಯಾನ್ಸರ್ ಕಡಿಮೆ ಆಗ್ತದೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಬೆಲ್ಲ ಕದ್ಕೊಂಡು ಶಾಲೆಗೆ ಹೋಗ್ತಿದ್ವಿ. ಬೆಲ್ಲ ಎಲ್ಲ ಬಂದಾಗಿದೆ. ಈಗ ಸಕ್ಕರೆ ತಿಂತಾ ಇದ್ದೀವಿ. ಅದು ಕೂಡ ವೈಟ್ ಪಾಯ್ಸನ್ ಅಂತ WHO ಹೇಳಿದೆ. ಮೊನ್ನೆ ಒಂದು ಮ್ಯಾರೇಜ್ನಲ್ಲಿ ಅವ್ರ ಮನೆ ಕಣ್ಣೆ ನೋಡಕ್ಕೆ ಹೋದಾಗ ಅವ್ರು ಬೆಲ್ಲದ ಚಹಾ ಕೊಟ್ರಂತೆ, ಕ್ಯಾನ್ಸಲ್ ಆಗ್ಬಿಡ್ತಂತೆ. ಅದಕ್ಕೆ ಕಣ್ಣೇನೆ ಕ್ಯಾನ್ಸರ್ ಆಯ್ತು. ಸಕ್ಕರೆಯಿಂದನೇ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಬಂತು, ಇಲ್ಲಾಂದ್ರೆ ಅದಕ್ಕೆ ಬೆಲ್ಲದ ಕಾಯಿಲೆ ಅಂತ ಹೇಳ್ತಿದ್ರು. ಆ ಸಕ್ಕರೆ ಮಾಡುವಾಗ ಬೆಳೆಸುವಂಥ ಏನು ಕೆಮಿಕಲ್ ಇದೆ ಅದು ದೇಹಕ್ಕೆ ಆ ಸಕ್ಕರೆ ತಿಂದ ತಕ್ಷಣ 7 ನಿಮಿಷದಲ್ಲಿ ಅದು ರಕ್ತ ಸೇರ್ಕೊಂತದೆ. ಅದಕ್ಕೆ ಅದು ಶುಗರ್ ಬರ್ತಾ ಇದೆ. ನೀವು ಆರ್ಗ್ಯಾನಿಕ್ ಬೆಲ್ಲ ತಿಂದರೆ 7 ಗಂಟೆ ಮೇಲೆ ಅದು ರಕ್ತಕ್ಕೆ ಸೇರುತ್ತೆ. ಇಷ್ಟೇ ವ್ಯತ್ಯಾಸ ಇರೋದು. ಭಾಳ ಸಿಂಪಲ್ಲು. ಸಕ್ಕರೆ ಬದಲು ಬೆಲ್ಲ ತಿನ್ನೋದು. 2 ಇದ್ದಾವೆ. ನಾವು ಉಪ್ಪು, ಖಾರ, ಹುಳಿ, ಸಿಹಿ ಹೇಳಿದೆ. 2 ಇದ್ದಾವೆ. ಒಗರು ಮತ್ತು ಕಹಿ ಇದೆ. ಹಾಗಲಕಾಯಿ, ಮೆಕ್ಕೆಕಾಯಿ, ಮೆಂತ್ಯ ಚಟ್ನಿ ಇವೆಲ್ಲ ಕಹಿ ಇದ್ದಾವೆ.
ಇದೆಲ್ಲ ತಿನ್ನೋದು ಬಿಟ್ವಿ. ಇದಕ್ಕೆ ಷಡ್ರಸಗಳು ಅಂತಾರೆ. ಷಡ್ರಸಗಳು ಅಂದರೆ 6 ಯೋಗ್ಯವಾಗಿ ಬೆಳೆಸಿದವರು ಆರೋಗ್ಯವಂತರು ಇರ್ತಾರೆ ಅನ್ನೋದು ನನ್ನ ಸೂತ್ರ. ಅದರ ಜೊತೆಗೆ ಅಡುಗೆ ಎಣ್ಣೆ ಎಲ್ಲಿಂದ ಬರುತ್ತೆ? ವಿದೇಶದಲ್ಲಿ ಕ್ರೂಡ್ ಆಯಿಲ್ ಬರುತ್ತೆ. ಅಲ್ಲಿ 5 ರೂಪಾಯಿಗೆ ತರ್ತಾರೆ, ಇಲ್ಲಿ 80 ರೂಪಾಯಿಗೆ ಮಾರ್ತಾರೆ. ಅದು ವೈಟ್ ಆಯಿಲ್ ಇರ್ತದೆ, ಅದಕ್ಕೊಂದೆರಡು ಡ್ರಾಪ್ ಹಾಕಿದ ಕೂಡ ಅದು ಕಡಲೆಕಾಯಿ ಎಣ್ಣೆ ಆಗುತ್ತೆ, ಅದು ಕುಸುಬಿ ಎಣ್ಣೆ ಆಗುತ್ತೆ, ಅದು ಶೇಂಗಾದ ಎಣ್ಣೆ ಆಗುತ್ತೆ. ಅದನ್ನೇ ತಿಂತಾ ಇದ್ದೀವಿ. ಕೂಸಿಗೂ ಅದನ್ನೇ ತಿನ್ನಿಸ್ತಾ ಇದ್ದೀವಿ. ಅದಕ್ಕೆ ಗರ್ಭದಲ್ಲಿರೋ ಕೂಸಿಗೂ ಕೂಡ ಕ್ಯಾನ್ಸರ್ ಇದೆ. ಕಡಲೆ ಬೀಜ ಬೆಳೀತಾರೆ ಮನೆಯಲ್ಲಿ, ಆದರೆ ವಿದೇಶದಿಂದ ಬರುವಂಥ ವೈಟ್ ಆಯಿಲನ್ನು ತೊಗೊಂಡು ಬಂದು ತಿಂತಾರೆ. ಅಡುಗೆ ಎಣ್ಣೆ, ಹಾಲು ತಯಾರು ಮಾಡ್ತಾರೆ. ನೀವು ನೋಡಿರಿ ಬೇಕಾದಷ್ಟು ಕಡೆ ಶಾಂಪೂ ಯೂರಿಯಾ ಹಾಕ್ತಾರೆ, ಒಂದು ಯಾವುದೋ ಪುಡಿ ಹಾಕ್ತಾರೆ, ಅದು ಹಾಲು ತಯಾರು ಮಾಡ್ತಾರೆ. ಕೇಳಿದ್ರೆ ಹಾಲು ಎಲ್ಲಿದಾವ್ರಿ, ಹಸು ಎಲ್ಲಿದಾವೆ, ಯಾರು ಬೇಡ ಅಂತ ಹೇಳ್ಯಾರ ಸಾಕಿದಕ್ಕೆ. ಅದಕ್ಕೆ ನೀವು ಅಡುಗೆ ಎಣ್ಣೆನ ಗಾಣದನ್ನೇ ತಿನ್ನಬೇಕು. ಹಾಲನ್ನು ತಯಾರು ಮಾಡೋದು ಹೇಳ್ಕೊಡ್ತೀನಿ, ನಿಮ್ಮ ಮನೆಗೆ ತಯಾರು ಮಾಡಿರಿ. ಹಾಲನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ರಿ. ನಿಮ್ಮ ಮನೇಲಿ ತಯಾರು ಮಾಡಿದ ಹಾಲು, ಗೋವಿನ ಹಾಲು, ಸಮಾನವಾದ ಶಕ್ತಿ ಇರುವಂಥ ಹಾಲು. ಹಸಿ ಕೊಬ್ಬರಿಯನ್ನು ನೀರು ಹಾಕಿ ಹಾಲು ಮಾಡಿದರೆ ಅದು ಹಸು ಹಾಲಿಗೆ ಸಮಾನ. ಚಹಾ ಕಾಫಿನೂ ಮಾಡ್ಬೋದು. ಸುಮ್ಮನೆ ನಾವು ಪ್ಯಾಕೆಟ್ ಹಾಲು ಕುಡ್ಕೊಂಡು ಗುಡ್ ಲೈಫ್ ಅಂತ ಲೈಫೇ ಇಲ್ಲ ಅವರಿಗೆ. ಅದೇ ಒಂದೇ ಹಾಲಲ್ಲ, ಎಷ್ಟೆಷ್ಟು ಹಾಲು ಬರೆದಿದ್ದಾರೆ. ಹಾಲು ಪ್ಲಾಸ್ಟಿಕ್ ಬಳಕೆನ ದಯವಿಟ್ಟು ಬಿಟ್ಬಿಡಿ. ಯಾವುದನ್ನು ಮನೆಯಲ್ಲಿ ಪ್ಲಾಸ್ಟಿಕ್ ಇಟ್ಕೋಬೇಡಿ. ನಮ್ಮ ಮನೆಗೆ ಬಂದು ಹೋದ್ರೆ ಅವರು ಯಾವುದು ಪ್ಲಾಸ್ಟಿಕ್ ಇಲ್ಲ ನಮ್ಮ ಮನೆಯಲ್ಲಿ. ಮರುಬಳಕೆ ಪ್ಲಾಸ್ಟಿಕ್ ಮಾತ್ರ ಹೊರಗಡೆ ಇಟ್ಟಿದ್ದೀವಿ, ಮನೇಲಿ ಯಾವುದು ಪ್ಲಾಸ್ಟಿಕ್ ಇಲ್ಲ, ಬೇಕಾಗಿಲ್ಲ ಅದು. ಅದನ್ನು ಬಳಸೋಕ್ಕೆ ಶುರು ಮಾಡಿ. ಪಾಲಿಯಸ್ಟರ್, ಟೆರಿಕಾಟ್, ನೈಲಾನ್ ಕಡಿಮೆ ಮಾಡಿ. ತಾಮ್ರದ ಪಾತ್ರೆಯಲ್ಲಿರೋ ನೀರು ಕುಡೀರಿ. ಅದು ಯಾವ್ಯಾವುದೋ ಹೆಸರಿಟ್ಟು ನೀರು ಹೇಳ್ತಾರೆ ನೋಡ್ರಿ. ಆ ನೀರು ಈ ನೀರು ಅಂತ ತಾಮ್ರ ಪಾತ್ರೆಯಲ್ಲಿ ನೀರು ಹಾಕಿ 2 ತುಳಸಿ ದಳ ಹಾಕಿ ಲ್ಯಾಬ್ ಟೆಸ್ಟ್ ಮಾಡಿರಿ. ಅದೇನು 2,200 ರೂಪಾಯಿದ ನೀರು ಐತಲ್ಲ, ಅದೇ ನೀರು ತಾಮ್ರ ಪಾತ್ರೆಯಲ್ಲಿ ಆಗ್ತದೆ. ಎಲ್ಲ ಮೇಲೆ ಡಬ್ಬ ಹಾಕಿದ್ದಾರೆ. ಅವ್ನು ಬೆಳಗೋರು ಯಾರು ಅಂತ ನೇಲ್ ಪಾಲಿಸ್ ಹೋಗಿಬಿಟ್ರೆ. ಇದಿಷ್ಟು ಜೊತೆಗೆ ಇದು 6 ಷಡ್ರಸಗಳನ್ನು ಯೋಗ್ಯವಾದ ರೀತಿಯಲ್ಲಿ ಅವ್ರ ಮನೇಲಿ ಬಳಸಿದರೆ 99% ಕ್ಯಾನ್ಸರ್ ಬರೋಲ್ಲ. ಇದು 6 ಯೋಗ್ಯ, ಅದೇ ಆರೋಗ್ಯ ಕನ್ನಡದಲ್ಲಿ. ಕನ್ನಡ ಭಾಳ ಚಂದ ಇದೆ ಭಾಷೆ. ಇನ್ನು ಋತುಗಳು 6 ಇದ್ದಾವೆ. ಆ ಋತುಗಳಲ್ಲಿ ಬರೋ ಹಣ್ಣು ತಿನ್ನೋದಿಲ್ಲ ನಾವು. ಮಾಜಾ ಕುಡಿಯೋಕೆ ಹೋಗ್ತೀವಿ ಮಾವಿನ ಹಣ್ಣು ಇಲ್ದಾಗ, ಅದರಿಂದನೇ ಇದು ತೊಂದರೆ ಬರೋದು. ಅದು 6 ಋತುಗಳು. ಇನ್ನು ಅರ್ಷಡ್ ವರ್ಗಗಳು 6. ಮನುಷ್ಯನಿಗೆ ವೈರಿಗಳು ಯಾರು? ಅವರೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಒಂದು ಪುಸ್ತಕ ಇದೆ, ಅದರ ಹೆಸರು ಹೇಳ್ತೀನಿ ಕೇಳಿ. ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ. ಶ್ರೀಮತಿ ಸುಮನ್ ಚಿಪಳುನ್ಕರ್ ಬರೆದಿದ್ದಾರೆ, ಮುಂಬೈ ವಿಶ್ವವಿದ್ಯಾಲಯದಲ್ಲಿ. ಅದು ಬರೆದಾರೆ, ನಗದೇ ಹೋದರೂ ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿದ್ದಾರೆ. ಸುಮ್ಮನೆ ನಕ್ಕರು ತೊಂದರೆ ಆಗುತ್ತೆ ಅಂತ ಬರೆದಿದ್ದಾರೆ. ಇಲ್ಲಿ ಸುಮ್ಮನೆ ನಗ್ತಾರೆ ಬೆಂಗಳೂರಲ್ಲಿ. ಎಷ್ಟು ನಾಯಿ ತಂದಾರೆ, ಏನು ಕತೆ ಮನೆಗಳಲ್ಲಿ. ಎಂಥ ನಾಯಿ, ಮುಖ ಯಾವ ಕಡೆ ಇದೆ, ಹಿಂದಿಂದ ಎಲ್ಲಿ ಕಾಣದೇ ಇರುವಷ್ಟು ಕೂದಲು ಅದಕ್ಕೆ. ಅವನು ಮುದ್ದು ಮಾಡುವಾಗ ಮರೆತು ಬಿಟ್ಟು ಹಿಂದ್ಗಡೆ ಮುತ್ತು ಕೊಡ್ತಾ ಇದ್ನಂತೆ. ಹಿಂಗೆ ನಕ್ಕು ಬಿಟ್ರೆ ಕ್ಯಾನ್ಸರ್ ಬರಲ್ವಂತೆ. ನಗೋಕ್ಕೂ ಇಲ್ಲ. ನಮ್ಮ ಧಾರಾವಾಹಿಲಿ ಮರ್ಡರ್ ಮಾಡೋಕ್ಕೆ 15 ದಿವಸ ಜೀವ ಬಿಗಿ ಹಿಡ್ಕೊಂಡು ಕುಂತು ಮಹಿಳೆಯರಿಗೆಲ್ಲ ಏನದು ಥೈರಾಯ್ಡ್ ಬಂದ್ಬಿಟ್ಟಿದೆ. ಪುರುಷರಿಗೆ ಮೆಂಟಲ್ ಶಾಕ್ ಆಗಿದೆ. ಕೇಜ್ರಿವಾಲಂದು ಏನಾಯಿತು, ಟ್ರಂಪ್ಂದು ಏನಾಯ್ತು, ನಮ್ಮದೇ ಗತಿ ಕೆಟ್ಟೋಗ್ಬಿಟ್ಟಿದೆ ಈಗ. ಷಡ್ರಸಗಳು 6, ಅರಿಷಡ್ ವರ್ಗಗಳು 6 ಮತ್ತು ಋತುಗಳು 6. ಮುಂದೆ 6 ದರ್ಶನಗಳಿದಾವೆ, ಬೇಡ. ಈ 3 ಸರಿ ಮಾಡಿ ಆ ಪುಸ್ತಕ ಓದಿ, ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ. ಅದರಲ್ಲಿ ಬರೆದಾರೆ ಏನು ಸ್ವಭಾವ ಇದ್ದರೆ ಏನು ರೋಗ ಬರುತ್ತೆ ಅಂತ ಸಂಶೋಧನೆ ಮಾಡಿ ಬರೆದಿದ್ದಾರೆ. ಇಂಥದ್ದೇ ಸ್ವಭಾವ ಇದ್ರೆ ಇಂಥದ್ದೇ ರೋಗ ಬರುತ್ತೆ ಅಂತ ಇಡೀ ದೇಶದಲ್ಲಿ ಅಧ್ಯಯನ ಮಾಡಿದರಂತೆ. ಕೊರೋನಾ ಬಂದಾಗ ಒಬ್ಬರು ಭಿಕ್ಷುಕರು ಸಾಯಲಿಲ್ವಂತೆ. ಏನು ಕೈನೂ ತೊಳ್ಕೊಳ್ಳಿಲ್ಲ, ಮಾಸ್ಕು ಇಲ್ಲ. ಎ ಸಿನಲ್ಲಿ ಯಾರಿದ್ರೋ, ಕಾರ್ನಲ್ಲಿ ಯಾರಿಗೆ ಎ ಸಿ ಇತ್ತೋ, ದುಡ್ಡು ಭಾಳ ಯಾರಿತ್ತರೋ, ಭಾಳ ಓದಿದ್ರೋ, ಯಾರ ಸರ್ಟಿಫಿಕೇಟ್ ಇದ್ರೋ ಅವ್ರಿಗೆ ಕೊರೋನಾ ಬಂದಿಲ್ಲ. ಕೊರೋನಾ ಬಂತು ಅಂತ ತಿಳ್ಕೊಂಡು ಸತ್ತೋದ್ರು. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಬಂದಾಯ ವಿಷಯಾಸಕ್ತಿ ಜ್ಞಾನೇ ನಿರ್ವಿಷಯಂ ಸ್ಮೃತಂ ಅಂತ ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ನಿನ್ನ ಕಾಯಿಲೆ ನಿನ್ನ ಮನಸ್ಸಿನಿಂದನೇ ಬರ್ತದೆ, ಹೋಗುವುದಾದರೆ ನಿನ್ನ ಮನಸ್ಸಿನಿಂದನೇ ಹೋಗುತ್ತೆ ಅಂತ ಹೇಳ್ತದೆ. ಬಂಧುಗಳೇ, ನಮ್ಮ ಮನೆಯ ಷಡ್ರಸಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಮನೆಯಲ್ಲಿ ಬಳಸಿ, ಶುದ್ಧವಾಗಿರೋದನ್ನು ಉಪಯೋಗಿಸಿ, ಗೋವಿನ ಉತ್ಪನ್ನಗಳನ್ನು ಬಳಸಿ. ಅದಕ್ಕೆ ಬಂಧುಗಳೇ, ಗೋ ಸೇವೆ ಅನ್ನುವಂಥದ್ದು ಅತ್ಯಂತ ಪರಮಶ್ರೇಷ್ಠವಾಗಿರತಕ್ಕಂಥ ಸೇವಾ ಕಾರ್ಯ.
ನನಗೆ ಏನು ಬೇಕಾದ ಜವಾಬ್ದಾರಿ ಕೊಟ್ಟರು ನನಗೆ ಬೇಕಾಗಿಲ್ಲ, ಗೋಸೇವೆನೇ ಬೇಕು ಅಂತೇಳಿ ಹಿಂದೆ ದೇವತೆಗಳು ಹೇಳಿದ್ದಾರೆ.